ಮನೇಲಿ ಇದ್ಕೊಂಡು ದಿನವಿಡೀ ಕೆಲಸ ಮಾಡೋ ಮಹಿಳೆಯರಿಗೆ ಸಂಬಳನೇ ಇರಲ್ಲ. ಹಾಗಾಗಿ ಅವರ ಕೆಲಸಕ್ಕೆ ಬೆಲೆನೇ ಇಲ್ವಾ ಅಂತ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಮನೆ ಕೆಲಸ ಮಾಡೋ ಪುರುಷರನ್ನು ಸಮಾಜ ಯಾಕೆ ಬೇರೆ ತರ ನೋಡುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಸೆನ್ಸೇಷನಲ್ ತೀರ್ಪಿನ ಮೂಲಕ ಉತ್ತರ ಕೊಟ್ಟಿದೆ. ಅಷ್ಟೇ ಅಲ್ಲ, ಹೋಮ್ ಮೇಕರ್ ಅಂದ್ರೆ ಬರೀ ಮಹಿಳೆಯರಿಗೆ ಮಾತ್ರ ಆ ಪದ ಸೂಟ್ ಆಗಲ್ಲ. ಉನ್ನತ ಶಿಕ್ಷಣ ಪಡೆದ ಮಹಿಳೆಯೂ ಕೂಡ ಹೋಮ್ ಮೇಕರ್ ಆಗ್ಬಹುದು, ಮಹಿಳೆಯ ಜವಾಬ್ದಾರಿ ಹೊತ್ತ ಪುರುಷನು ಕೂಡ ಹೋಮ್ ಮೇಕರ್ ಆಗ್ಬಹುದು ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಈ ತೀರ್ಪು ನಿಜವಾಗಿ ಹೇಳಿದ್ದೇನು? ಗೃಹಿಣಿಯ ಶ್ರಮಕ್ಕೆ ಕಾನೂನಿನಲ್ಲಿ ಎಷ್ಟು ಮೌಲ್ಯ ಇದೆ? ಬನ್ನಿ ಈ ಇಂಟ್ರೆಸ್ಟಿಂಗ್ ಕೇಸ್ನ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಮನೆಯಲ್ಲೇ ಅಡುಗೆ ಮಾಡೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ವೃದ್ಧರ ಆರೈಕೆ ಮಾಡೋದು, ಮನೆಯ ಖರ್ಚಿನ ನಿರ್ವಹಣೆ, ಸ್ವಚ್ಛತೆ, ದಿನನಿತ್ಯದ ವ್ಯವಸ್ಥೆ ಇವೆಲ್ಲವೂ ಕೆಲಸ ಅಂತ ಪರಿಗಣಿಸ್ಬೇಕಾ? ಇದಕ್ಕೆ ಆರ್ಥಿಕ ಮೌಲ್ಯ ಇದೆಯಾ? ಇಂಥದೊಂದು ಚರ್ಚೆಗೆ ಕೊನೆಯೇ ಇರೋದಿಲ್ಲ. ಯಾಕಂದ್ರೆ ಅದಕ್ಕೊಂದು ನಿಖರತೆ ಇಲ್ಲ. ಹೌದು ಮತ್ತು ಅಲ್ಲಗಳ ನಡುವೆ ಸಮಯ ಚರ್ಚೆ ಮುಗ್ದಿರುತ್ತೆ. ಆದ್ರೆ ಒಂದು ಅಪಘಾತ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟ ತೀರ್ಪು ಈ ಗ್ರಹಿಕೆಯನ್ನೇ ಒಂದು ಪ್ರಶ್ನೆ ಮಾಡುವಂತಿದೆ. ಗೃಹಿಣಿಯ ಶ್ರಮಕ್ಕೂ ಬೆಲೆ ಇದೆ, ಅದಕ್ಕೂ ಆದಾಯ ಇದೆ ಎಂದಿರುವ ಕೋರ್ಟ್ ಅದಕ್ಕಿಂತ ಮಿಗಿಲಾಗಿ ಹೋಮ್ ಮೇಕರ್ ಅನ್ನೋ ಪದ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಕೂಡ ಹೇಳಿದೆ. ಇದೇ ವೇಳೆ ಇನ್ನೊಂದು ಪ್ರಮುಖ ಸವಾಲಿಗೂ ಜವಾಬ್ ಕೂಡ ಸಿಕ್ಕಿದೆ. ಸ್ನಾತಕೋತ್ತರ ಪದವಿ ಪಡೆದ ಮಹಿಳೆ ಮನೆ ಕೆಲಸ ಮಾಡ್ತಾ ಇದ್ರೆ ಆಕೆಯನ್ನು ಗೃಹಿಣಿ ಅಥವಾ ಹೋಮ್ ಮೇಕರ್ ಅಂತ ಕರೆಯಬಹುದೇ ಅನ್ನೋ ಒಂದು ಚರ್ಚೆ, ಆ ಚರ್ಚೆಗೆ ಇತಿಶ್ರೀ ಕೂಡ ಹಾಡಿದೆ. ಕಲಿತವಳು ಕೂಡ ಗೃಹಿಣಿ ಅಂತಾನೆ ಕೋರ್ಟ್ ಹೇಳಿದೆ. ಈ ಪ್ರಶ್ನೆಗಳಿಗೆ ಸಂಬಂಧಿಸಿದ ಮಹತ್ವದ ಚರ್ಚೆಗೆ ಕರ್ನಾಟಕ ಹೈಕೋರ್ಟ್ನ ಇತ್ತೀಚಿನ ತೀರ್ಪು ಹೊಸ ಆಯಾಮವನ್ನು ನೀಡಿದೆ ಅಂತಾನೆ ಹೇಳ್ಬೋದು. ಹೋಮ್ ಮೇಕರ್ ಅಥವಾ ಗೃಹ ನಿರ್ವಹಣಾಕಾರರೆಂಬ ಪದವು ಕೇವಲ ಒಂದು ಲಿಂಗಕ್ಕೆ ಸೀಮಿತವಾದುದಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ. ಅದು ಲಿಂಗ ತಟಸ್ಥ ಪದ ಅಂತ ಕೂಡ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಒಬ್ಬ ಪ್ರಾಧ್ಯಾಪಕಿಯಾಗಿ ಕರ್ನಾಟಕ ಹೈಕೋರ್ಟ್ನ ನಿರ್ಧಾರ ಒಂದು ಸ್ವಾಗತಾರ್ಹ ತೀರ್ಪು ಅಂತ ಹೇಳ್ತೇನೆ ನಾನು. ಸೊ ಎಷ್ಟೋ ದಶಕಗಳಿಂದ ಬಂದಂಥ ಒಂದು ಪ್ರಶ್ನೆ ಇದೆ, ಗೃಹಿಣಿಯ ಶ್ರಮಕ್ಕೂ ಬೆಲೆ ಇದೆಯಾ ಅಂತ. ಹೌದು, ಗೃಹಿಣಿಯ ಶ್ರಮಕ್ಕೂ ಬೆಲೆ ಇದೆ. ಅದೇ ಈ ಹೈಕೋರ್ಟ್ ತಂದಂತಹ ತೀರ್ಪು. ಸೊ ಇನ್ನೊಂದು ಅಬ್ಸರ್ವೇಷನ್ ಏನಪ್ಪ ಅಂತಂದರೆ, ಹೋಮ್ ಮೇಕರ್ ಅನ್ನುವಂಥ ಪದದ ವ್ಯಾಖ್ಯಾನ. ಸೊ ಹೋಮ್ ಮೇಕರ್ ಅನ್ನೋದು ಜೆಂಡರ್ ನ್ಯೂಟ್ರಲ್. ಸೊ ಅದು ಯಾವುದೇ ಹೆಣ್ಣು ಅಥವಾ ಗಂಡಿಗೆ ಸೀಮಿತ ಅಲ್ಲ. ಒಬ್ಬ ಪುರುಷ ಜವಾಬ್ದಾರಿಯನ್ನು ತಗೊಂಡ್ರೆ ಅವನು ಕೂಡ ಹೋಮ್ ಮೇಕರ್ ಆಗಬಲ್ಲ. ಸೊ ಇನ್ನೊಂದು ಅಬ್ಸರ್ವೇಷನ್ ಏನಂತಂದರೆ, ಕಲಿತ ಮಹಿಳೆ ಮನೇಲಿದ್ದರೆ ಗೃಹಿಣಿ ಅಂತ ಹೇಳ್ಬೋದಾ? ಹೈಕೋರ್ಟ್ ಹೇಳಿದ್ದೇನಪ್ಪ ಅಂದರೆ, ಮಹಿಳೆಯ ಶಿಕ್ಷಣಕ್ಕೆ ಮತ್ತು ಅವಳ ಕೌಟುಂಬಿಕ ಜವಾಬ್ದಾರಿಗೆ ಒಂದಕ್ಕೊಂದು ಲಿಂಕ್ ಮಾಡುವಂಗಿಲ್ಲ. ಸೊ ಇದು ಬರೀ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಿದ್ದಂಥ ತೀರ್ಪಲ್ಲ. ಎಷ್ಟೋ ದಶಕಗಳಿಂದ ಸಮಾಜದಲ್ಲಿ ಒಂದು ಐಡಿಯಾಲಜಿ, ಸ್ಟೀರಿಯೋಟಿಪಿಕಲ್ ಅನಲೈಸ್ ಇದೆಯಲ್ಲ ಈ ಗೃಹಿಣಿ ಅನ್ನೋ ಪದಕ್ಕೆ. ಆ ಪದಕ್ಕೇನೆ ಒಂದು ಪದಕ್ಕೇನೆ ಬೇರೆ ಅರ್ಥವನ್ನು ನೀಡಿದೆ. ಸೊ ಇದು ಮಹಿಳೆಯರಿಗೆ ಸಿಕ್ಕ ಗೌರವ ಮತ್ತು ಅವರ ಶ್ರಮಕ್ಕೆ ಸಿಕ್ಕ ಗೌರವ ಅಂತ ಹೈಕೋರ್ಟ್ ತೀರ್ಪಿನಿಂದ ಪ್ರೂವ್ ಆಯಿತು ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಪಂಪಾಪಾಲ್ ಎಂಬ ಮಹಿಳೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ರು. 2013ರಲ್ಲಿ ಸಂಭವಿಸಿದ ಅಪಘಾತದಿಂದ ಅವರಿಗೆ ಮೂಳೆ ಮುರಿತ ಸೇರಿದಂತೆ ಗಂಭೀರವಾಗಿ ಗಾಯಗಳಾಗಿತ್ತು. ಶಾಶ್ವತ ದೈಹಿಕ ಅಂಗವೈಕಲ್ಯ ಕೂಡ ಉಂಟಾಗಿತ್ತು. ಬೆಂಗಳೂರಿನ ಮೋಟಾರ್ ವಾಹನ ಅಪಘಾತದ ಪರಿಹಾರ ನ್ಯಾಯಾಧಿಕರಣವು 2018ರಲ್ಲಿ ಅವರಿಗೆ ವೈದ್ಯಕೀಯ ವೆಚ್ಚ ಸೇರಿದಂತೆ 4,55,243 ರೂಪಾಯಿ ಪರಿಹಾರವನ್ನು ಬಡ್ಡಿಯೊಂದಿಗೆ ನೀಡುವಂತೆ ಆದೇಶ ಕೂಡ ನೀಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ KSRTC ಹೈಕೋರ್ಟ್ ಮೆಟ್ಲೇರಿತ್ತು. ಇನ್ನೊಂದೆಡೆ ತನಗೆ ನೀಡಿರುವ ಪರಿಹಾರ ಸಾಕಾಗದಿಲ್ಲ ಅಂತ ಸಂತ್ರಸ್ತೆ ಕೂಡ ಹೆಚ್ಚುವರಿ ಪರಿಹಾರಕ್ಕಾಗಿ ಪ್ರತ್ಯೇಕ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಹೀಗಾಗಿ ಹೈಕೋರ್ಟ್ ಮುಂದೆ 2 ಪ್ರಮುಖ ಪ್ರಶ್ನೆಗಳು ಉದ್ಭವಿಸಿದ್ದು. ಮೊದಲನೆಯದು, ವೈದ್ಯಕೀಯ ವಿಮಾ ಕಂಪನಿ ಈಗಾಗಲೇ ಆಸ್ಪತ್ರೆಯ ವೆಚ್ಚವನ್ನು ಪಾವತಿಸಿದ್ರೆ ಅದೇ ಮೊತ್ತವನ್ನು ಮೋಟಾರ್ ವಾಹನ ಅಪಘಾತ ಪರಿಹಾರದಲ್ಲಿ ಮತ್ತೆ ಪರಿಗಣಿಸಬಹುದೇ? ಇನ್ನು ಎರಡನೇ ಪ್ರಶ್ನೆ, ಸ್ನಾತಕೋತ್ತರ ಪದವಿ ಪಡೆದ ಮಹಿಳೆಯನ್ನು ಹೋಮ್ ಮೇಕರ್ ಅಂತ ಪರಿಗಣಿಸಿ ಆಕೆಯ ಮನೆಯಲ್ಲಿ ಕೆಲಸಕ್ಕೆ ಕಾಲ್ಪನಿಕ ಆದಾಯ ನಿಗದಿಪಡಿಸಬಹುದಾ ಅನ್ನೋ ಈ 2 ಪ್ರಶ್ನೆಗಳು ಹೈಕೋರ್ಟ್ ಮುಂದಿತ್ತು. ಪಂಪಾಪಾಲ್ ಅವರ ಆಸ್ಪತ್ರೆ ವೆಚ್ಚದ ಒಂದು ಭಾಗವನ್ನು ಅವರ ವೈದ್ಯಕೀಯ ವಿಮಾ ಯೋಜನೆಯಡಿ ವಿಮಾ ಕಂಪನಿ ಪಾವತಿಸಿತ್ತು. ಆದ್ರಿಂದ ಅದೇ ವೈದ್ಯಕೀಯ ವೆಚ್ಚವನ್ನು ಅಪಘಾತ ಪರಿಹಾರದಲ್ಲಿ ಮತ್ತೆ ನೀಡಿದ್ರೆ ಅದು ಇಮ್ಮಡಿ ಲಾಭವಾಗಬಹುದು ಅಂತ KSRTCಯ ವಾದ ಆಗಿತ್ತು. ಆದರೆ ಹೈಕೋರ್ಟ್ ಈ ವಾದವನ್ನು ಒಪ್ಪಲಿಲ್ಲ. ಈ ಸಂದರ್ಭದಲ್ಲಿ 2026ರ ಮೇನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನ ಕಾನೂನು ತತ್ವವನ್ನು ಪ್ರಸ್ತುತವಾಗುತ್ತೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ವರ್ಸಸ್ ಡಾಲಿ ಸತೀಶ್ ಗಾಂಧಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವೈಯಕ್ತಿಕ ವೈದ್ಯಕೀಯ ವಿಮೆಯಡಿ ಸಿಗುವ ಹಣವು ವ್ಯಕ್ತಿ ಪ್ರೀಮಿಯಂ ಪಾವತಿಸಿ ಪಡೆದ ಒಪ್ಪಂದಾತ್ಮಕ
ಪ್ರಯೋಜನ ಅಂತ ಹೇಳಿದೆ. ಆದ್ರೆ ಮೋಟಾರು ವಾಹನ ಕಾಯ್ದೆಯಡಿ ಅಪಘಾತಕ್ಕೆ ಹೊಣೆಗಾರ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಸಿಗುವ ಪರಿಹಾರವು ಕಾನೂನುಬದ್ಧ ಹಕ್ಕು. ಹೀಗಾಗಿ ವೈಯಕ್ತಿಕ ಮೆಡಿಕ್ಲೇಮ್ನಿಂದ ಹಣ ಸಿಕ್ಕಿದೆ ಎಂಬ ಕಾರಣಕ್ಕೆ ಮೋಟಾರು ವಾಹನ ಅಪಘಾತ ಪರಿಹಾರವನ್ನು ಕಡಿತಗೊಳಿಸ್ಲಿಕ್ಕಾಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟಪಡಿಸಿತ್ತು. ಇನ್ನು ಸರಳವಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಕೆಲವು ವರ್ಷ ಪ್ರೀಮಿಯಂ ಪಾವತಿಸಿ ಆರೋಗ್ಯ ವಿಮೆ ಪಡೆದಿದ್ರೆ ಆತನಿಗೆ ಅಪಘಾತ ಸಂಭವಿಸಿದಾಗ ಅದರ ಲಾಭ ಪಡೆಯುವ ಹಕ್ಕು ಇದೆ. ಅದೇ ವೇಳೆ ಅಪಘಾತಕ್ಕೆ ಕಾರಣವಾದ ವಾಹನ ಮತ್ತು ಸಂಸ್ಥೆಯ ಕಾನೂನುಬದ್ಧ ಹೊಣೆಗಾರಿಕೆ ಪ್ರತ್ಯೇಕವಾಗಿರುತ್ತೆ. ಈ ಎರಡನ್ನೂ ಒಂದೇ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನೋದು ಸುಪ್ರೀಂ ಕೋರ್ಟ್ನ ತತ್ವ. ಹಾಗಿದ್ರೆ ಉನ್ನತ ಶಿಕ್ಷಣ ಪಡೆದ್ರೆ ಹೋಮ್ ಮೇಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಈ ಪ್ರಕರಣದ ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಇದಾಗಿತ್ತು. ಪಂಪಾಪಾಲ್ ಅವರು ಬಯೋಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ರು. ಈ ಹಿಂದೆ ಉಪನ್ಯಾಸಕಿಯಾಗಿ ಕೂಡ ಕೆಲಸ ಮಾಡಿದ್ರು. ಇದನ್ನು ಆಧಾರವಾಗಿಟ್ಕೊಂಡು ಇಂಥ ಉನ್ನತ ಶಿಕ್ಷಣ ಪಡೆದ ಮಹಿಳೆಯನ್ನು ಗೃಹಿಣಿ ಅಥವಾ ಹೋಮ್ ಮೇಕರ್ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಾದವನ್ನು ಮಂಡಿಸಲಾಗಿತ್ತು. ಆದರೆ ಕರ್ನಾಟಕ ಹೈಕೋರ್ಟ್ ಈ ವಾದವನ್ನು ತಳ್ಳಿಹಾಕಿದೆ. ಶಿಕ್ಷಣ ಮಟ್ಟ ಮತ್ತು ವ್ಯಕ್ತಿ ನಿರ್ವಹಿಸುವ ಕೌಟುಂಬಿಕ ಪಾತ್ರವನ್ನು ಒಂದೇ ಅಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನ್ಯಾಯಾಲಯದ ಅಭಿಪ್ರಾಯ ಆಗಿತ್ತು. ಒಬ್ಬ ವ್ಯಕ್ತಿ ಇಂಜಿನಿಯರ್ ಆಗಿರ್ಬೋದು, ವೈದ್ಯಕೀಯ ಪದವಿ ಪಡೆದಿರ್ಬೋದು, ಅಥವಾ ಸ್ನಾತಕೋತ್ತರ ಪದವಿಯೋ ಡಾಕ್ಟರೇಟ್ ಹೊಂದಿರ್ಬೋದು. ಆದರೆ ನಿರ್ದಿಷ್ಟ ಅವಧಿಯಲ್ಲಿ ಆತ ಅಥವಾ ಆಕೆ ಉದ್ಯೋಗದಲ್ಲಿರದೆ ಮನೆಯ ನಿರ್ವಹಣೆ, ಕುಟುಂಬದ ಆರೈಕೆ ಮತ್ತು ದಿನನಿತ್ಯದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿದ್ರೆ ಆ ಕೆಲಸವನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈ ತೀರ್ಪಿನಲ್ಲಿ ಹೈಕೋರ್ಟ್ ಹೋಮ್ ಮೇಕರ್ ಎಂಬ ಪದವನ್ನು ಕೇವಲ ಮನೆಯ 4 ಗೋಡೆಯೊಳಗಡೆ ಇರುವ ಯಾವುದೇ ಶಿಕ್ಷಣ ಅಥವಾ ವೃತ್ತಿಪರ ಹಿನ್ನೆಲೆ ಇಲ್ಲದ ಮಹಿಳೆಗೆ ಮಾತ್ರ ಸೀಮಿತಗೊಳಿಸಬಾರದು ಅಂತ ಒಂದು ಸ್ಪಷ್ಟ ನಿಲುವನ್ನು ಅಲ್ಲಿ ಸ್ಪಷ್ಟಪಡಿಸಿದೆ. ಹೋಮ್ ಮೇಕರ್ ಪದ ನಿಜವಾಗ್ಲೂ ಲಿಂಗ ತಟಸ್ಥನ ಅಂತ ಕೇಳಿದ್ರೆ ಹೌದು. ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪಿನ ಪ್ರಮುಖ ಅಂಶವೇ ಇದೆ. ಹೋಮ್ ಮೇಕರ್ ಎಂಬ ಪದವನ್ನು ಕೇವಲ ಮಹಿಳೆಯರಿಗೆ ಮಾತ್ರ ಅನ್ವಯಿಸುವ ಪದ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ನಿರ್ವಹಣೆ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಶ್ರಮಿಸುವ ವ್ಯಕ್ತಿಯ ಲಿಂಗಕ್ಕಿಂತ ಆತ ಮತ್ತು ಆಕೆ ನಿರ್ವಹಿಸುವ ಪಾತ್ರ ಮುಖ್ಯ ಅನ್ನೋದು ಹೈಕೋರ್ಟ್ ಕೊಟ್ಟಂತ ವ್ಯಾಖ್ಯಾನ. ಆದ್ರೆ ಮನೆಯಲ್ಲಿ ಇದ್ದು ಅಡುಗೆ ಮಾಡುವ, ಮಕ್ಕಳನ್ನು ನೋಡ್ಕೊಳ್ಳುವ, ವೃದ್ಧರ ಆರೈಕೆ ಮಾಡುವ, ಮನೆಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳುವ, ದಿನನಿತ್ಯದ ಜವಾಬ್ದಾರಿಗಳನ್ನು ನಿರ್ವಹಿಸುವ ಪುರುಷರನ್ನು ಕೂಡ ಹೋಮ್ ಮೇಕರ್ ಆಗ್ಬೋದು. ಇಲ್ಲಿಯೇ ಇತ್ತೀಚಿನ ಸಾಮಾಜಿಕ ಚರ್ಚೆಯಾದ ಹೌಸ್ ವೈಫ್ ಮತ್ತು ಹೌಸ್ ಹಸ್ಬೆಂಡ್ ಪದಗಳ ವಿಷಯಗಳು ಪ್ರಸ್ತುತವಾಗುತ್ತೆ. ಯಾವುದೇ ಕಾಂಪನ್ಸೇಷನ್, ಸರ್ಕಾರಿ ಸವಲತ್ತು ಇರ್ಬೋದು, ವಿಮೆ ಇರ್ಬೋದು, ಅಥವಾ ಇಂಥದ್ದು ಯಾವುದಾದ್ರೂ ಒಂದು ಸಮಸ್ಯೆ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಪ್ರತ್ಯೇಕವಾಗಿ ಕಾಂಪನ್ಸೇಟ್ ಟೈಮಲ್ಲಿ ಅವರು ಕೆಲಸ ಮಾಡ್ತಿಲ್ಲ, ಮನೆ ಕೆಲಸಕ್ಕೆ ಸೀಮಿತರಾಗಿದ್ದರು, ಅಥವಾ ಇಂಥ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗಿದ್ದರು, ಅಥವಾ ಇದಕ್ಕೆ ಸೀಮಿತ ಅಂತ ಹೇಳುವ ಹಾಗೆ ಇಲ್ಲ. ಯಾಕಂತ ಹೇಳಿದರೆ ವರ್ಕಿಂಗ್ ಕ್ಲಾಸು ಒಬ್ಬರು ಆಫೀಸಲ್ಲಿ ಕೆಲಸ ಮಾಡಲಿ ಅಥವಾ ಮನೆ ಕೆಲಸ ಮಾಡಿಕೊಂಡು ಮನೆ ಮಕ್ಕಳನ್ನು ನೋಡ್ಕೊಂಡಿರುವಂಥ ಸಂದರ್ಭ ಆಗಿರಲಿ, ಇಬ್ರಿಗೂ ಕಾಂಪನ್ಸೇಷನ್ ಅಂತ ಟರ್ಮ್ ಬಂದಾಗ ಇಬ್ಬರು ವೃತ್ತಿಯಲ್ಲಿ ನಿರತರಾಗಿರುವಂಥದ್ದು. ಈ ನಿರತರಾಗಿದ್ದಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೊಡುವಂಥ ಕಾಂಪನ್ಸೇಷನ್ ಈಕ್ವಲ್ ಆಗಿರಬೇಕು. ಅದು ಈಗೇನು ಹೈಕೋರ್ಟ್ ತೀರ್ಮಾನ ಏನು ಕೊಟ್ಟಿದೆ, ಗೃಹಿಣಿ ಅಂದರೆ ಹೋಮ್ ಮೇಕರ್ ಅಥವಾ ಅದೇ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಇಬ್ಬರಿಗೂ ಈಕ್ವಲ್ ಆಗಿ ಕಾಂಪನ್ಸೇಷನ್ ಕೊಡುವಂಥದ್ದು. ಯಾಕಂದರೆ ಇಬ್ಬರ ಶ್ರಮನೂ ಒಂದೇ ಈಕ್ವಲ್ ಆಗಿರುತ್ತೆ. ಇಬ್ಬರು ಯಾವುದಾದ್ರು ಡಿಗ್ರೀಸ್ ಇರಲಿ ಅಥವಾ ಇನ್ನೊಂದು ಯಾವುದೇ ಶಿಕ್ಷಣ ಆಗಿರಲಿ ಈಕ್ವಲ್ ಆಗಿರ್ಬೋದು. ಅದರ ಜೊತೆಗೆ ಈ ಕೆಲಸನೂ ಈಕ್ವಲ್ ಆಗಿರುವಂಥದ್ದು, ಆಫೀಸ್ ಕೆಲಸ ಆಗಲಿ ಅಥವಾ ಮನೆ ಕೆಲಸ ಆಗಲಿ ಈಕ್ವಲ್ ಆಗಿರೋ ಕಾರಣ ಅಲ್ಲಿ ಶ್ರಮ ಅನ್ನೋದು ಮುಖ್ಯವಾಗುತ್ತೆ. ಈ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಇರುವಂಥ ಕಾಂಪನ್ಸೇಷನ್. ಸಾಮಾನ್ಯವಾಗಿ ಮನೆಯ ಕೆಲಸ ನಿರ್ವಹಿಸುವ ಮಹಿಳೆಯರನ್ನು ಹೌಸ್ ವೈಫ್ ಅಂತ ಕರೆಯಲಾಗುತ್ತೆ. ಅದೇ ಕೆಲಸವನ್ನು ಪುರುಷರು ನಿರ್ವಹಿಸಿದ್ರೆ ಹೌಸ್ ಹಸ್ಬೆಂಡ್ ಅಂತ ಪದವನ್ನು ಬಳಕೆ ಮಾಡಲಾಗುತ್ತೆ. ಮಹಿಳೆಯ ಮನೆ ಕೆಲಸವನ್ನು ಸಹಜ ಕರ್ತವ್ಯ ಅಂತ ಪರಿಗಣಿಸಿದ್ರೆ ಪುರುಷ ಅದೇ ಕೆಲಸ ಮಾಡಿದ್ರೆ ಏನೋ ವಿಶೇಷವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೋಡುವ ಮನೋಭಾವ ಈ ಸಮಾಜದಲ್ಲಿ ಕಂಡು ಬರುತ್ತೆ. ಹೈಕೋರ್ಟ್ನ ಹೋಮ್ ಮೇಕರ್ ವ್ಯಾಖ್ಯಾನ ಈಗ ಈ ಚರ್ಚೆಗೆ ಮತ್ತೊಂದು ದಿಕ್ಕನ್ನೇ ನೀಡುತ್ತೆ, ಮತ್ತೊಂದು ಆಯಾಮವನ್ನೇ ನೀಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೋಮ್ ಮೇಕರ್ ಎಂಬುದು ಹೆಂಡತಿ ಅಥವಾ ಗಂಡ ಎಂಬ ಸಂಬಂಧದ ಗುರುತಿಗಿಂತ ಮನೆಯ ನಿರ್ವಹಣೆಯ ಪಾತ್ರವನ್ನು ಸೂಚಿಸುತ್ತೆ. ಹಾಗಿದ್ರೆ ಗೃಹಿಣಿಗೆ ಆದಾಯ ಇಲ್ವಾ? ಕೋರ್ಟ್ ಕೊಟ್ಟ ಉತ್ತರ ಏನು ಅಂತ ನೋಡೋದಾದ್ರೆ, ಈ ಪ್ರಶ್ನೆಗೆ ಆದಾಯ ಎಂಬ ಪದವನ್ನು 2 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೆಯದು ಪ್ರತಿ ತಿಂಗಳು ಬ್ಯಾಂಕ್ ಖಾತೆಗೆ ಸಂಬಳವಾಗಿ ಬರುವಂತಹ ನಿಜವಾದ ಹಣ. ಎರಡನೆಯದಾಗಿ ವ್ಯಕ್ತಿಯ ಶ್ರಮಕ್ಕೆ ನ್ಯಾಯಾಲಯ ಪರಿಹಾರ ಲೆಕ್ಕಾಚಾರಕ್ಕಾಗಿ ನಿಗದಿಪಡಿಸುವ ಕಾಲ್ಪನಿಕ ಅಥವಾ ನೋಟಿನಲ್ ಆದಾಯ. ಗೃಹಿಣಿಗೆ ಸಂಬಳ ಸಿಗದಿಲ್ಲ ಅಂದ ಮಾತ್ರಕ್ಕೆ ಆಕೆಯ ಕೆಲಸಕ್ಕೆ ಆರ್ಥಿಕ ಮೌಲ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಟಾರು ವಾಹನ ಅಪಘಾತದ ಪರಿಹಾರ ಪ್ರಕರಣದಲ್ಲಿ ಇದೇ ತತ್ವವನ್ನು ಸುಪ್ರೀಂ ಕೋರ್ಟ್ ಹಲವು ಬಾರಿ ಒಪ್ಪಿಕೊಂಡಿದೆ. 2010ರ ಅರುಣ್ ಕುಮಾರ್ ಅಗರ್ವಾಲ್ ವರ್ಸಸ್
ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮನೆಯ ನಿರ್ವಹಣೆಯಲ್ಲಿ ಪತ್ನಿ ಮತ್ತು ತಾಯಿ ನೀಡುವ ಸೇವೆಯ ಮೌಲ್ಯವನ್ನು ಕೇವಲ ಹಣದ ರೂಪದಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಪರಿಹಾರ ನಿಗದಿಪಡಿಸುವ ಸಂದರ್ಭದಲ್ಲಿ ಅದಕ್ಕೆ ಆರ್ಥಿಕ ಮೌಲ್ಯ ನೀಡಬೇಕು ಅಂತ ಹೇಳಿತ್ತು. ಮನೆ ಕೆಲಸವನ್ನು ನಿರ್ವಹಿಸುವ ವ್ಯಕ್ತಿ ದಿನದ ನಿರ್ದಿಷ್ಟ ಗಂಟೆಗಳಷ್ಟೇ ಕೆಲಸ ಮಾಡುವ ಉದ್ಯೋಗಿಯಂತೆ ಅಲ್ಲ, ಕುಟುಂಬದ ಅಗತ್ಯಗಳಿಗೆ ಅನುಗುಣವಾಗಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬ ವಿಚಾರವನ್ನು ನ್ಯಾಯಾಲಯ ಗಮನಿಸಿತ್ತು. 2021ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತ್ತು, ಕೀರ್ತಿ ವರ್ಸಸ್ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋಮ್ ಮೇಕರ್ನ ಶ್ರಮಕ್ಕೆ ಕಾಲ್ಪನಿಕ ಆದಾಯ ನಿಗದಿಪಡಿಸುವ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದ ಮಾರ್ಗದರ್ಶನವನ್ನೊಂದನ್ನು ನೀಡಿತು. ಹೋಮ್ ಮೇಕರ್ನ ಕೆಲಸಕ್ಕೆ ಒಂದೇ ರೀತಿಯ ನಿಗದಿತ ಮೌಲ್ಯವನ್ನು ಎಲ್ಲಾ ಪ್ರಕರಣಗಳಿಗೆ ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದ ಪರಿಸ್ಥಿತಿ, ವ್ಯಕ್ತಿಯ ವಯಸ್ಸು, ಅಪಘಾತದ ಪರಿಣಾಮ, ಆ ವ್ಯಕ್ತಿ ನಿರ್ವಹಿಸುತ್ತಿದ್ದ ಕೆಲಸ ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ಒಂದು ನ್ಯಾಯಸಮ್ಮತ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಡುಗೆ ಮಾಡೋದು ಮಾತ್ರ ಅಲ್ಲ, ದಿನಸಿ ಖರೀದಿ, ಮನೆ ನಿರ್ವಹಣೆ, ಮಕ್ಕಳ ಆರೈಕೆ, ವೃದ್ಧರ ಆರೈಕೆ, ಕುಟುಂಬದ ಬಜೆಟ್ ನಿರ್ವಹಣೆ ಸೇರಿದಂತೆ ಅನೇಕ ಕೆಲಸವನ್ನು ಹೋಮ್ ಮೇಕರ್ ನಿರ್ವಹಿಸ್ತಾರೆ ಅಂತ ಕೋರ್ಟು ಅದನ್ನು ಉಲ್ಲೇಖಿಸಿತ್ತು. ಹೀಗಾಗಿ ಸಂಬಳದ ಚೀಟಿ ಇಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಅವರ ಶ್ರಮವನ್ನು ಶೂನ್ಯ ಆದಾಯ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾನೂನು ದೃಷ್ಟಿಕೋನಕ್ಕೆ ಈ ತೀರ್ಪು ಈಗ ಬಲ ಕೊಟ್ಟಿದೆ. ಭಾರತದಲ್ಲಿ ಗೃಹಿಣಿಯರ ಶ್ರಮವನ್ನು ಸಾಂಪ್ರದಾಯಿಕವಾಗಿ ಆರ್ಥಿಕ ಚಟುವಟಿಕೆ ಅಂತ ಗುರುತಿಸುತ್ತಲೇ ಇರಲಿಲ್ಲ. GDP ಲೆಕ್ಕಾಚಾರದಲ್ಲಾಗ್ಲಿ, ಕುಟುಂಬದ ಆಸ್ತಿ ಹಂಚಿಕೆಯಲ್ಲಾಗ್ಲಿ ಮನೆ ಕೆಲಸಕ್ಕೆ ಪ್ರತ್ಯೇಕ ಮೌಲ್ಯನೇ ಸಿಗ್ತಿರ್ಲಿಲ್ಲ. ಆದರೆ ಕಳೆದ ಒಂದೆರಡು ದಶಕಗಳಲ್ಲಿ ಈ ಚಿತ್ರಣ ನಿಧಾನವಾಗಿ ಬದಲಾಗ್ತಾ ಇದೆ. ಅಪಘಾತ ಪರಿಹಾರ ಪ್ರಕರಣದಲ್ಲಿ ನ್ಯಾಯಾಲಯಗಳು ಗೃಹಿಣಿಯ ಸಾವು ಮತ್ತು ಗಾಯದಿಂದ ಕುಟುಂಬಕ್ಕಾಗುವ ನಷ್ಟವನ್ನು ಕಾಲ್ಪನಿಕ ಆದಾಯ ಎಣಿಸಿ ಪರಿಹಾರ ನೀಡುವ ಪದ್ಧತಿಯನ್ನು ಕೂಡ ಬೆಳೆಸ್ಕೊಂಡು ಬಂದಿದೆ. ವೀಕ್ಷಕರೇ, ಕೊನೆಗೆ ಈ ತೀರ್ಪು ನಮಗೆ ಕೇಳುವಂತ ಪ್ರಶ್ನೆ ಒಂದೇ: ಸಂಬಳ ಇಲ್ಲದ ಕೆಲಸವನ್ನು ನಾವು ನಿಜವಾಗ್ಲೂ ಕೆಲಸವಲ್ಲ ಅಂತ ನೋಡ್ಬೇಕಾ? ಬಹುಶಃ ಉತ್ತರ ಈಗ ಕಾನೂನಿನ ಭಾಷೆಯಲ್ಲಿ ಸಿಕ್ಕಿದೆ. ಹೋಮ್ ಮೇಕರ್ ಅನ್ನೋದು ಲಿಂಗದ ಪ್ರಶ್ನೆಯಲ್ಲ, ಜವಾಬ್ದಾರಿಯ ಪ್ರಶ್ನೆ. ಮತ್ತು ಸಂಬಳ ಇಲ್ಲದ ಶ್ರಮ ಅಂದ್ರೆ ಮೌಲ್ಯವಿಲ್ಲದ ಶ್ರಮ ಅಲ್ಲ ಅನ್ನೋದು ಈಗ ಹೈಕೋರ್ಟ್ ತೀರ್ಪಿನಿಂದ ಒಂದು ರೀತಿಯ ಸ್ಪಷ್ಟನೆ ಎಲ್ರಿಗೂ ಸಿಕ್ಕಂತಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.